ಸುಜ್ಞಾನೇಂದ್ರಂ ಭಜೆ ವಿದ್ಯಾವಲ್ಲಭಂ ವಲ್ಲಭಂ ಸತಾಂ ಚಾರೂಕೃತಮಠಂ ಚಾಯುರ್ವೇದವಿದ್ಯಾವಿಶಾರದಂ. ಶ್ರೀ ಸುಜ್ಞಾನೇಂದ್ರ ತೀರ್ಥ ಗುರುಭ್ಯೋ ನಮಃ. ಪುತ್ತಿಗೆ ಮಠದ ಭವ್ಯ ಪರಂಪರೆಯನ್ನು ಅಲಂಕರಿಸಿದ ಯತಿಕುಲ ಚಕ್ರವರ್ತಿ ಅಭಿನವ ಋಷ್ಯಶೃಂಗರೆನಿಸಿದ ಶ್ರೀಮತ್ ಶತಾಯುಷಿ ಶ್ರೀಮತ್ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ ಶ್ರೀ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದರು. ಇವರು ಪುತ್ತಿಗೆ ಮಠದ ಪರಂಪರೆಯಲ್ಲಿ 29ನೇಯ ಯತಿಗಳು. ಶ್ರೀ ಸುಧೀಂದ್ರ ತೀರ್ಥರ ಪೂರ್ವಾಶ್ರಮದ ತಮ್ಮಂದಿರಾದ ಶ್ರೀ ವೆಂಕಣ್ಣಾಚಾರ್ಯ ಮತ್ತು ಶ್ರೀಮತಿ ವಾಗ್ದೇವಿಯಮ್ಮ ಇವರಿಗೆ ಸುಪುತ್ರರಾಗಿ ಸುಜ್ಞಾನೇಂದ್ರ ತೀರ್ಥರು 1905ನೇ ಇಸವಿ ವಿಶ್ವಾವಸು ಸಂವತ್ಸರದ ಆಶ್ವೀಜ ಶುದ್ಧ ತದಿಗೆಯ ಶುಭದಿನ ಜನಿಸಿದರು. ಇವರ ಪೂರ್ವಾಶ್ರಮದ ನಾಮ ಗೋಪಾಲ ಎಂಬುದಾಗಿ. ಕಾಳಯುಕ್ತಿ ಸಂವತ್ಸರದ ಆಷಾಢ ಶುದ್ಧ ಸಪ್ತಮಿ ಸೋಮವಾರ ತಾರೀಕು 15/7/1918ನೇ ಇಸವಿಯ ಈ ಶುಭ ದಿನದಂದು ತೀರ್ಥಹಳ್ಳಿಯ ಪುತ್ತಿಗೆ ಮಠದಲ್ಲಿ ಶ್ರೀಮತ್ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ಗೋಪಾಲಾಚಾರ್ಯ ಎಂಬ ವಟುವಿಗೆ ಸನ್ಯಾಸ ದೀಕ್ಷೆಯನ್ನಿತ್ತು ಶ್ರೀ ಸುಜ್ಞಾನೇಂದ್ರ ತೀರ್ಥರೆಂದು ಯೋಗ ಪಟ್ಟಾಭಿಷೇಕವನ್ನು ಮಾಡಿದರು. ಶ್ರೀ ಸುಜ್ಞಾನೇಂದ್ರ ತೀರ್ಥರು ಯಳತ್ತೂರು ಕೃಷ್ಣಾಚಾರ್ಯರು, ಪಡಮನ್ನೂರು ನಾರಾಯಣಾಚಾರ್ಯರಂತಹ ಪ್ರಕಾಂಡ ಪಂಡಿತರ ಬಳಿ ಶಾಸ್ತ್ರಾಧ್ಯಯನ ನಡೆಸಿ ತರ್ಕ ವೇದಾಂತಗಳಲ್ಲಿ ಪರಿಣಿತ ವಿದ್ವಾಂಸರಾದರು. ಮಠದ ಪೂರ್ವಯತಿಗಳಾದ ರಾಜೇಂದ್ರ ತೀರ್ಥರಂತೆ ಇವರು ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಮೈಸೂರಿನ ಮಹಾರಾಜರಿಂದ ಸನ್ಮಾನಿತರಾದವರು. ಅಧಮಾರು ಮಠದ ಶ್ರೀ ವಿಬುಧಪ್ರಿಯ ತೀರ್ಥರ ಬಳಿ ಶ್ರೀಮನ್ಯಾಯಸುಧಾಧ್ಯಯನವನ್ನು ಸುಜ್ಞಾನೇಂದ್ರ ತೀರ್ಥರು ನಡೆಸಿದರು. ಘಟಿಕಾಚಲದಲ್ಲಿ ಇದರ ಮಂಗಳವು ಬಹಳ ವೈಭವಯುತವಾಗಿ ನಡೆಯಿತು. ಇವರಿಗೆ ವೇದಾಂತ ಶಾಸ್ತ್ರದಲ್ಲಿ ಮಾತ್ರವಲ್ಲದೆ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಕೂಡ ವಿಶೇಷವಾದ ಪರಿಣಿತ ಇತ್ತು. ಆಯುರ್ವೇದ ವಿದ್ಯೆಯಲ್ಲಂತೂ ಇವರು ಸಿದ್ಧಹಸ್ತರು. ಅನೇಕ ಭಕ್ತರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿ ಭಕ್ತರ ಕಾಯಿಲೆಗಳನ್ನು ಕೂಡ ಪರಿಹರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ಪಾಡಿಗಾರಿನ ಮಠದಲ್ಲಿ ಅಪೂರ್ವ ಗಿಡಮೂಲಿಕೆಗಳ ಉದ್ಯಾನವನವನ್ನು ಕೂಡ ರಚಿಸಿದ್ದರು. ಇವರು ವಿಗ್ರಹಾರಾಧನೆ, ಭಗವದ್ಗೀತಾಸಾರ, ಸದಾಚಾರ ಸಂಗ್ರಹ ಮುಂತಾದ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಶ್ರೀಗಳ ಈ ಪರಿಯ ವಿದ್ಯಾವೈಭವವನ್ನು ಕಂಡು ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯದವರು ಶ್ರೀಗಳಿಗೆ ವಿದ್ಯಾವಲ್ಲಭ ಎಂಬ ಪ್ರಶಸ್ತಿಯನ್ನು ಕೂಡ ಇತ್ತು ಗೌರವಿಸಿದ್ದಾರೆ. ಇವರು ತಮ್ಮ ಅಧಿಕಾರಾವಧಿಯಲ್ಲಿ ಉಡುಪಿಯ ಪುತ್ತಿಗೆ ಮಠವನ್ನು ಶಿಲಾಮಯವನ್ನಾಗಿ ಕಟ್ಟಿಸಿದ್ದರು. ಶ್ರೀಮಠಕ್ಕೆ ಸಂಬಂಧಿಸಿದ ಹಲವು ಉಪಮಠಗಳನ್ನು ಕೂಡ ಜೀರ್ಣೋದ್ಧಾರಗೊಳಿಸಿದರು. ಪಾಡಿಗಾರಿನ ಬಳಿ ಮಠದ ಹೊಸ ಶಾಖೆಯೊಂದನ್ನು ಕೂಡ ಇವರು ಸ್ಥಾಪಿಸಿದರು. ಪುತ್ತಿಗೆ ಮಠದ ದ್ವಂದ್ವ ಮಠವಾದ ಕೃಷ್ಣಾಪುರ ಮಠದ ಪೀಠಾಧೀಶರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥರ ಆಶ್ರಮ ಗುರುಗಳು ಕೂಡ ಶ್ರೀ ಸುಜ್ಞಾನೇಂದ್ರ ತೀರ್ಥರು. ಪ್ರಸ್ತುತ ಪುತ್ತಿಗೆ ಮಠದ ಹಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಸನ್ಯಾಸಾಶ್ರಮವನ್ನು ನೀಡಿ ಆನಂದನಾಮ ಸಂವತ್ಸರದ ಆಷಾಢ ಕೃಷ್ಣ ಏಕಾದಶಿಯಂದು ಶ್ರೀ ಸುಜ್ಞಾನೇಂದ್ರ ತೀರ್ಥರು ಹರಿಪಾದವನ್ನು ಸೇರಿದರು. ಸರ್ವಜ್ಞಾರ್ಯ ಪಯಾಂಬುಧೇ ರಜನೀ ಸುಜ್ಞಾನೇಂದ್ರ ತೀರ್ಥಾಭಿದಃ ಖ್ಯಾತ ಪೂರ್ಣಕಲಸುಧಾ ನಿಧಿರಸೌ ನಿಷ್ಕಲ್ಮಷ ಸತ್ಪತೆ ನಿತ್ಯಂ ಸಂಚರಣೋತ್ಸುಕೋ ದ್ವಿಜಪತಿ ಸದೃತ್ತಮಾನ್ಯಾಕೃತಿ ಸೇವ್ಯೋಸೌ ವಿಬುಧೈರ್ಲಸದ್ವರಸುಧಾ ಗೋಭಿಃ ಸದಾ ರಾಜತೆ ಶ್ರೀಮಾನ್ ಕಲ್ಪಮಹೀರುಹ ಕಿಂ ವಸೌ ಕಿಂ ನಾಮ ಚಿಂತಾಮಣಿಃ ಕಿಂ ಧೇನು ಕಿಮು ವಿಕ್ರಮ ಕಿಮತವಾ ಭೀಮೋವತೀರ್ಣಃ ಪರಃ ಇತ್ತಂ ಯತ್ರ ವಿಲೋಕಿತೆ ಸುಮನಸಾಂ ಬುದ್ಧಿಃ ಸಮುಜೃಂಭತೆ
ಸುಜ್ಞಾನೇಂದ್ರ ಯತೀಶ್ವರೋ ವಿಜಯತೆ ಸೋಯಂ ಸತಾಮೀಷ್ಟದಃ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಶ್ರೀಮದಾನಂದತೀರ್ಥಾರ್ಯ ಭಗವತ್ಪಾದಮಾದರಾತ್ ಪ್ರಣಮ್ಯ ಚಾನುಕ್ರಮಶೋ ವಂದೇ ಗುರುಪರಂಪರಾಂ. ಸುಜ್ಞಾನೇಂದ್ರ ಗುರುಂ ವಂದೇ ವೇದವಿದ್ಯೆ ಸುಜ್ಞಾನೇಂದ್ರಂ ವೇದಿತ್ಯಂ ವಿಜ್ಞಾನ ಗುರು ಮುಂದೆ ವಿದ್ಯಾ ವಿದ್ಯೋತ್ಮ ಸುಜ್ಞಾನೇಂದ್ರಂ ಭಜೆ ವಿದ್ಯಾ ವಲ್ಲಭಂ ವಲ್ಲಭಂ ಸತ. ಸುಜ್ಞಾನೇಂದ್ರ ಗುರುಂ ವಿದ್ಯಾ ವಲ್ಲಭಂ ವಲ್ಲಭಂ ಸತಾಂ. ಇವತ್ತು ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರ 53ನೇ ಆರಾಧನೆಯ ಮಹೋತ್ಸವ ಮೂಲ ವೃಂದಾವನದಲ್ಲಿ ಉಡುಪಿಯಲ್ಲಿ ನಡೀತಾ ಇದೆ. ನಮ್ಮ ಗುರುಗಳಾದಂಥ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅತ್ಯಂತ ಶ್ರೇಷ್ಠ ಗುರುಗಳು ಎಂಬುದಾಗಿ ನಮ್ಮ ವಿಶೇಷವಾದ ಭಕ್ತಿಯನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ವಿದ್ಯಾವಲ್ಲಭ ಎಂಬುದಾಗಿ ಅವರಿಗೆ ಮೊಟ್ಟ ಮೊದಲಿಗೆ ವಿಶ್ವವಿದ್ಯಾಲಯದಿಂದ ಬಿರುದು ಬಂದದ್ದು ಅವತ್ತಿನ ಕಾಲದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಘಟನೆ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಅಂತಹ ಒಂದು ವಿದ್ಯೆ ಸುಜ್ಞಾನದ ಮೂರ್ತಿಯಾದಂತಹ ನಮ್ಮ ಶ್ರೀ ಸುಜ್ಞಾನೇಂದ್ರ ತೀರ್ಥರು ನಮಗೆ ಅನುಗ್ರಹ ಮಾಡಿ ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿದ್ದಾರೆ. ಅವರಿಗೆ ನಾವು ಎಷ್ಟು ಭಕ್ತಿಯನ್ನು ಸಮರ್ಪಣೆ ಮಾಡಿದರೂ ಕೂಡ ಅದು ಅತ್ಯಲ್ಪ ಎಂಬುದಾಗಿ ನಮ್ಮ ಭಾವನೆಯಾಗಿದೆ. ಅವರ ಅನುಗ್ರಹದಿಂದಲೇ ನಮ್ಮೆಲ್ಲ ಯೋಜನೆಗಳು ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅದಕ್ಕೋಸ್ಕರವೇ ನಮ್ಮೆಲ್ಲ ಕಾರ್ಯಗಳನ್ನು ಶ್ರೀ ಸುಜ್ಞಾನ ಟ್ರಸ್ಟ್ನ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ನಮ್ಮ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರರ ಒಂದು ನೆನಪು ನಮಗೆ ಸರ್ವದಾ ಇರಬೇಕು, ನಮ್ಮ ಮುಂದಿನ ಪರಂಪರೆಗೂ ಕೂಡ ಅದು ಇರಬೇಕು ಎಂಬ ಉದ್ದೇಶದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೂಡ ಸುಜ್ಞಾನ ಟ್ರಸ್ಟಿನ ಮುಖಾಂತರ ಭಾರತದಲ್ಲಿಯೂ ಹಾಗೆ ಹೊರದೇಶದಲ್ಲಿಯೂ ಕೂಡ SRCF ಅಂತ ಹೇಳಿ ಸುಜ್ಞಾನೇಂದ್ರರ ಹೆಸರಿನ ಮುಖಾಂತರನೇ ನಾವು ನಮ್ಮೆಲ್ಲ ಸೇವೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರ ಒಂದು ಆಶಯದಂತೆ ಗುರುಗಳು ನಮಗೆ ಭಗವಂತನ ಅನುಗ್ರಹವನ್ನು ಅದೇ ರೀತಿ ಪ್ರಾಣದೇವರ ಅನುಗ್ರಹವನ್ನು ಕೂಡ ಕೊಡುವವರು. ಅವರ ಒಳಗಿದ್ದು ಶ್ರೀಮದ್ ಆಚಾರ್ಯರು ಹಾಗೆ ವೇದವ್ಯಾಸರು ಭಗವಂತ ಅನುಗ್ರಹ ಮಾಡ್ತಾನೆ. ಗುರುಪ್ರಸಾದೋ ಬಲವಾನ್ ನ ಕಶ್ಚಿತ್ ಬಲವತ್ತರ. ಗುರುಗಳ ಅನುಗ್ರಹಕ್ಕಿಂತ ದೊಡ್ಡದಾದಂಥ ಒಂದು ಪುಣ್ಯ ಅಥವಾ ಸಂಪತ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಗುರುಗಳ ಅನುಗ್ರಹ ಬಹಳ ಮುಖ್ಯವಾದದ್ದು. ಅವರ ಅನುಗ್ರಹದಿಂದಲೇ ನಮ್ಮೆಲ್ಲ ಕಾರ್ಯಗಳು ನಡೀತಾ ಇದೆ ಅಂತ ನಮ್ಮ ಭಾವನೆ. 4 ಬಾರಿ ಶ್ರೀಕೃಷ್ಣನ ಒಂದು ಪೂಜಾ ಪರ್ಯಾಯವನ್ನು ಕೂಡ ಅರ್ಪಣೆ ಮಾಡುವ ಒಂದು ಅವಕಾಶ ಅವರ ಒಂದು ಕೃಪಾದೃಷ್ಟಿಯಿಂದ ನಡೆದಿದೆ. ನಮ್ಮೆಲ್ಲ ಪರ್ಯಾಯದ ಯೋಜನೆಗಳು ಯಶಸ್ವಿಯಾಗಲಿಕ್ಕೆ ಕಾರಣ ಅದರ ಹಿಂದೆ ನಮ್ಮ ಸಾಕ್ಷಾತ್ ಗುರುಗಳಾದಂಥ ಶ್ರೀ ಸುಜ್ಞಾನೇಂದ್ರ ತೀರ್ಥರ ಅನುಗ್ರಹ ಹಾಗೂ ಪರಮಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರ ಅನುಗ್ರಹ, ಪರಮೇಷ್ಠಿ ಗುರುಗಳಾದಂತಹ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳ ಅನುಗ್ರಹ, ಸಮಗ್ರ ಗುರು ಪರಂಪರೆಯ ಅನುಗ್ರಹ, ಮೂಲ ಗುರುಗಳಾದಂತಹ ಉಪೇಂದ್ರ ತೀರ್ಥರು, ಶ್ರೀಮದ್ ಆಚಾರ್ಯರು, ಹೀಗೆ ಸಮಸ್ತ ಗುರು ಪರಂಪರೆಯ ಒಂದು ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಸ್ವರೂಪೋದ್ಧಾರಕ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರಿಗೆ ನಾವು ಪುನಃ ಪ್ರಣಾಮಪೂರ್ವಕವಾದಂತಹ ನಮ್ಮ ಭಕ್ತಿಯನ್ನು, ನಮ್ಮ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವ ಮೂಲಕ ಇನ್ನಷ್ಟು ಅನುಗ್ರಹ ನಮ್ಮ ಮೇಲೆ ಇರಲಿ. ಅವರ ಅನುಗ್ರಹದಿಂದ ನಮ್ಮೆಲ್ಲ ಒಂದು ಸಂಕಲ್ಪಗಳು ಯಶಸ್ವಿಯಾಗಿ ಪರಿಪೂರ್ಣವಾಗಿ ಭಗವಂತನಿಗೆ ಶ್ರೀಮದ್ ಆಚಾರ್ಯರಿಗೆ ಅರ್ಪಿಸಲ್ಪಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ನಮ್ಮೆಲ್ಲ ಭಕ್ತರಿಗೂ ಅಭಿಮಾನಿಗಳಿಗೂ ಕೂಡ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಮಠದ ವಿದ್ವಾಂಸರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಶ್ರೀ ಸುಜ್ಞಾನೇಂದ್ರ ತೀರ್ಥರ ಗುರು ಪರಂಪರೆಯ ಒಂದು ಅನುಗ್ರಹ ನಿರಂತರ ಇರಲಿ ಎಂಬ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ.